ಸ್ನೇಹಿತರೆ ಫೈನಲಿ ವಿ ಕೇಮ್ ಇನ್ ಲೈಟ್ ಹೌಸ್ ನೋಡ್ತಾ ಇರೋದಲ್ಲ. ಸೊ ಆ್ಯಕ್ಚುಲಿ ನಾವು ಒಂದು ಲೈಟ್ ಹೌಸ್ ಹತ್ರ ಬಂದಿದ್ದೀವಿ ಇವಾಗ. ಸೊ ಮೇಲೆ ಹೋಗ್ಬಿಟ್ಟು ನಾವು ವೀಕ್ಷಣೆ ಮಾಡೋಣ ವ್ಯೂಸ್ ಹೆಂಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಮೇಲೆ ಹೋಗೋಣ ಸ್ನೇಹಿತರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ನೀವು ಲೈಟ್ ಹೌಸ್ ಹೋಗೋ ಥರ. ಸೊ ತುಂಬ ಭಯ ಆಗತ್ತೆ ನೋಡಿ, ಸುತ್ಕೊಂಡು ಆ್ಯಕ್ಚುಲಿ ಮೇಲೆ ಎತ್ತಕ್ಕೆ ಭಯ ಆಗುತ್ತೆ ನೋಡಿ, ರೌಂಡ್ ಶೇಪಲ್ಲ. ಸ್ನೇಹಿತರೆ ಲೈಟ್ ಹೌಸಿಂದ ನೀವು ನೋಡ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿದೆ. ಇಲ್ಲಿಂದ ನೋಡಿ ಎಲ್ಲ ಕನ್ಸು ಹಾಂ ಪೋಯ್ರು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ನಾವು ನೋಡೋದಲ್ಲ ಮಂಕಿ ಪ್ಯಾಲೇಸು. ಸೊ ಇದು ಬಂದ್ಬಿಟ್ಟು ಮಂಕಿ ಪ್ಯಾಲೇಸು. ಸೊ ಆ್ಯಕ್ಚುಲಿ ಇದು ನೋಡ್ತಾ ಬಂದೆವು, ಇದು ಬಂದ್ಬಿಟ್ಟು ಲೈಟ್ ಹೌಸ್ ಇದು. ಸೊ ಇದು ಬಂದ್ಬಿಟ್ಟು ಮೊದಲ ಕಾಲದಲ್ಲಿ ಲೈಟ್ ಹೌಸ್ ಅವಾಗ ಕರೆಂಟ್ ಇಲ್ಲದೆ ಇರೋ ಕಾಲದಲ್ಲಿ ಬಂದ್ಬಿಟ್ಟು ಸೊ ಇದ್ರ ಮೇಲೆ ಬೆಂಕಿ ಆದರೆ ಇಡ್ತಾರೆ, ಒಂದು ದೊಡ್ಡ ಬೆಂಕಿ. ಅದು ಬಂದ್ಬಿಟ್ಟು ಏರಿಯಾಗೆ ಎಲ್ಲ ಫುಲ್ಲು ಒಂದು ಬೆಳಕಾದ್ರೆ ಕೊಡುತ್ತೆ. ಸೊ ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ಪಲ್ಲವರ ಒಂದು ಕೆತ್ತನೆ ಇದು. ಪಲ್ಲವರು ಗೊತ್ತಲ್ಲ ನಮಗೆ, ನಮ್ಮ ಕರ್ನಾಟಕದಲ್ಲೂ ಸಹ ಪಲ್ಲವರು ಪಾಲನೆ ಮಾಡಿದ್ದಾರೆ ಒಂದು ಟೈಮಲ್ಲಿ. ಸೊ ಅವರ ಸ್ನೇಹಿತರೆ ಇಲ್ಲಿಂದ ವ್ಯೂಸ್ ನೀವು ನೋಡಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಲೈಟ್ ಹೌಸ್ನ ವ್ಯೂಸ್ ಅಂತೂ ಅದ್ಭುತವಾಗಿದ್ದಾವೆ. ಲೈಟ್ ಇಲ್ಲಿ ನೋಡಿ, ವಾವ್, ಇಲ್ಲಿ ಬೀಚ್ ನೋಡ್ಬೋದು. ಇಲ್ಲಿ ಯಾವ ಥರ ಆ್ಯಕ್ಚುಲಿ ನೋಡಿದ್ರೆ ಬಂದು ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂತೂ. ನಿಜವಾಗ್ಲೂ ಇಲ್ಲಿ ಆಟೋ ಭಯ ಆಗ್ತದೆ ಕೊಟ್ಟು ನಿಜವಾಗ್ಲು. ಯಾಕಂದರೆ ಮಿಸ್ ಆದರೆ ಇಲ್ಲಿಂದ ಕೆಳಗಡೆ ಇರ್ತೀವಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಎಷ್ಟೊಂದು ಐಟ್ ನೀವು ನೋಡಿಲಿ, ಫೋನ್ ಮಿಸ್ ಆದರೂ ಕೆಳಗಡೆ ಇರುತ್ತೆ. ಎಷ್ಟೊಂದು ಐಟಲ್ಲಿದೆ ಗೊತ್ತಾ, ನಿಜವಾಗ್ಲು ತುಂಬ ಸೇಫ್ಟಿ ಆದರೆ ಫಾಲೋ ಮಾಡಬೇಕಾಗತ್ತೆ ಇಲ್ಲಿಂದ. ಸೊ ಹೋಗೋಣ ಸ್ನೇಹಿತರೆ. ನಿಮ್ಗೆ ಇಲ್ಲಿಂದ ಒಂದು ವ್ಯೂ ತೋರಿಸಿ ನೋಡಿ. ಆ್ಯಕ್ಚುಲಿ ಇಲ್ಲಿಂದ ಬೀಚ್ ವ್ಯೂ, ವಾವ್, ಇಲ್ಲಿಂದ ಸೂಪರ್ ವ್ಯೂ ಸ್ನೇಹಿತರೆ. ಇಲ್ಲಿಂದ ವ್ಯೂಸ್ ತೋರಿಸ್ತೀನಿ ನಿಮಗೆ ನೋಡಿ. ಆ್ಯಕ್ಚುಲಿ ನಿಜವಾಗ ಅದ್ಭುತವಾಗಿರೋದು ವ್ಯೂಸ್ ಇಲ್ಲಿಂದ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂದ್ಬಿಟ್ಟು. ಸೊ ಅಲ್ಲಿ ಬೀಚು, ಸೊ ಇಲ್ಲಿ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲಿ. ನಿಜವಾಗ್ಲು ಭಯ ಆಗ್ತದೆ, ನಿಜವಾಗ್ಲು ಹಾರ್ಟು ಭಯ ಆಗ್ತದೆ ನಿಜವಾಗ್ಲು ಇಲ್ಲಿಂದ ನೋಡಿದ ತಕ್ಷಣ. ಯಾಕಂದರೆ ಮಿಸ್ ಆದರೆ ಕೆಳಗಡೆ ಇಲ್ಲ, ಎಷ್ಟೊಂದು ಭಯ ಆಗ್ತದೆ ಗೊತ್ತಿಲ್ಲಿಂದ ನಿಂತ್ಕೊಂಡಿದ್ರೆ. ಸೊ ವ್ಯೂಸ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಭಯ ಆಗುತ್ತೆ ಬಟ್ ಇಲ್ಲಿ ನೋಡಿ ಸ್ನೇಹಿತರೆ. ಆ್ಯಕ್ಚುಲಿ ನೋಡ್ತಾರೆ ನಾವು ಎಷ್ಟು ಹೈಟಲ್ಲಿದೆ. ಸೊ ಆ್ಯಕ್ಚುಲಿ ಬಂದು ಲೈಟ್ ಹೌಸ್. ಸೊ ನೀವು ನೋಡಿ ಇಲ್ಲಿ, ವಾವ್, ಲೈಟ್ ಹೌಸಲ್ಲಿದೆ ನಾವು ಮೇಲೆ. ಸೊ ಇಲ್ಲಿಂದ ಕೆಳಗಡೆ ಬೀಚ್ ನೋಡಿ, ನಿಮ್ಗೆ ಬೀಚ್ ಹೌಸ್ ನೋಡ್ತೀನಿ. ಬೀಚ್ ವಿಜಲ್ಸು ತುಂಬ ಅದ್ಭುತವಾಗಿರ್ತವೆ ಇಲ್ಲಿಂದ ಬೀಚ್ ವಿಜಲ್ಸು. ಸೊ ಆ್ಯಕ್ಚುಲಿ ಇಲ್ಲಿ ನಡೆಯೋಕ್ಕೆ ಭಯ ಆಗ್ತದೆ, ಯಾಕಂದರೆ ಇಷ್ಟೊಂದು ಹೈಟಲ್ಲಿ. ಸೊ ತುಂಬ ಹೈಟ್. ಆ್ಯಕ್ಚುಲಿ ಇಲ್ಲಿಂದ ಕೆಳಗಡೆ ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿಂದ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ತುಂಬ ಹೈಟಲ್ಲಾದ್ರೆ ಇದೆ ಕೆಳಗಡೆಯಿಂದ. ಸೊ ಇಲ್ಲಿಂದ ಬೀಚ್ ವ್ಯೂ ಆಗಿರ್ಬೋದು. ನಿಜವಾಗ್ಲು ಇವರೇ ಪಾಪ ಭಯ ಪಡ್ತಾ ಇರ್ಬೋದು ನಿಜವಾಗ್ಲು. ಎಷ್ಟೊಂದು ಭಯ ಆಗ್ತದೆ ಗೊತ್ತಿಲ್ಲ ನಿಜವಾಗ್ಲು. ಬಟ್ ವ್ಯೂಸ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹಾರ್ಟ್ ಹಂಗೆ ದುಡು ಅಂತ ಕೊಡೋದು ನಿಜವಾಗ್ಲು. ಯಾಕಂದರೆ ಇಲ್ಲಿ ಹುಡುಗ ನೋಡ್ಬೇಕಿತ್ತು ಇಲ್ಲಿ ನೋಡಿ, ಭಯ ಪಡ್ಕೊಂಬಿಟ್ಟು ಹುಡುಗ ನೋಡಿ, ಪಕ್ಕಕ್ಕೆ ನೋಡಿ ಹೆಂಗೆ ಹೋಗುತ್ತೆ ಹುಡುಗ ನೋಡಿ, ಇಷ್ಟು ಹುಡುಗ ಭಯ ಪಡ್ಕೊತ ನಿಜವಾಗ್ಲು. ಅಷ್ಟೊಂದು ಭಯ ಆಗತ್ತೆ ಇಲ್ಲಿ. ಸೊ ಇಲ್ಲಿ ಇನ್ನೂ ಮೇಲೆ ಸ್ಟೆಪ್ಸ್ ಇದೆ ನಮ್ಗೆ, ಇಲ್ಲಿಗೆ ಹಾರ್ಟ್ ದಡ ಅಂತ ಇದೆ. ಸೊ ನಾವು ಇಲ್ಲಿಂದ ಇನ್ನು ಮೇಲೆ ಹೋಗೋ ಪ್ರಯತ್ನ ಆದರೆ ಮಾಡಲ್ಲ. ಸೊ ಆ್ಯಕ್ಚುಲಿ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿಂದ ಮೇಲೆ ನೋಡಿಲ್ಲಿ ಇಲ್ಲೊಂದು ಸ್ಟೆಪ್ಸ್ ಇದೆ, ಇಲ್ಲಿಂದ ಮೇಲೆ ಹೋಗ್ಬೋದು ನೋಡಿಲ್ಲಿ. ನಮಗೆ ಆಗೋಗಿದೆ ನಮ್ಮ ಕತೆ. ಸೊ ಇಲ್ಲಿಂದ ನಾವು ಮೇಲೆ ಹೋಗೋ ಪ್ರಯತ್ನ ಮಾಡಲ್ಲ, ಸಾಕು ಇಷ್ಟು ಹೈಟ್ಗೆ ಬಂದಿದ್ದೇವೆ. ಸೊ ನೋಡಿ ಒಳ್ಳೆ ವಿಜುವಲ್ಸ್ ಆದ್ರೆ ತೋರಿಸ್ತೀವಿ ನಿಮಗೆ, ಸಾಕು ಇಷ್ಟೇ ಸಾಕು. ಸೊ ನಾವು ತುಂಬ ಆಸೆ ಪಡೋಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಡೇಂಜರ್ ತುಂಬ ಅದು. ಸೊ ಇಲ್ಲಿ ಗಂಟ ಪರ್ಮಿಷನ್ ಇದೆ, ಇಲ್ಲಿ ಗಂಟ ಬರ್ಬೋದು ನಾವು. ಸೊ ಮೇಲೆಲ್ಲ ಹೋಗೋಕ್ಕೆ ಪ್ರಯತ್ನ ಪಡಬಾರ್ದು. ಸೊ ಇಷ್ಟೇ ನೋಡಿ, ಒಳ್ಳೆ ವಿಜುವಲ್ಸ್ ಇಲ್ಲಿ ನೋಡಿ. ಬೀಚ್ ವ್ಯೂ ಆಗಿರ್ಬೋದು, ಈ ಬೀಚ್ ವ್ಯೂಸ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ಸೊ ನಾವು ಇವಾಗ ಕೆಳಗಡೆ ಹೋಗೋ ಪ್ರಯತ್ನ ಮಾಡೋಣ ಬನ್ನಿ ಸ್ನೇಹಿತರೆ. ನಾವು ಅವಾಗ ಇಲ್ಲಿ ಮಂಕಿ ಕ್ಯೂ ಅಷ್ಟು ಅಲ್ಲಿಂದ ವ್ಯೂಸ್ ನೋಡ್ಕೊಂಡ್ರೆ ನೀವು ಇಲ್ಲಿ ನೋಡ್ತಾರೆ ವ್ಯೂಸ್ ಅಲ್ಲಿ ನಿಮಗೆ ಫ್ಯಾಂಟಾಸ್ಟಿಕ್ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ. ವಾವ್, ಇದು ಕೂಡ ವ್ಯೂ ಅಂದರೆ ನಿಜವಾಗ್ಲು ನೋಡಿ ನಿಮಗೆ ಒಳ್ಳೆ ವ್ಯೂಸ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ವಾವ್, ಎಲ್ಲ ಮುಂದೆ ಸಮುದ್ರ. ಇಲ್ಲಿಂದ ಒಂದು ಅಲ್ಲಿ ನಿಮಗೆ ಸ್ನೇಹಿತರೆ ಅಲ್ಲೊಂದು ಟೆಂಪಲ್ ಇದೆ ನೋಡಿ, ಗೊತ್ತಿಲ್ಲ ಇದು ನೋಡಿದೆ, ಶೋರ್ ಟೆಂಪಲ್. ಸೊ ನಾವು ಅಲ್ಲಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ವಾವ್, ತುಂಬ ಅದ್ಭುತವಾಗಿದೆ ಗುರು ಇಲ್ಲಿಂದ ವಿಜುವಲ್ಸ್ ನಿಜವಾಗ್ಲು ಇಲ್ಲಿಂದ ನೋಡಿ. ಸೊ ಸ್ನೇಹಿತರೆ ಇದೇನು ಲೈಟ್ ಹೌಸ್ ನೋಡ್ತಾ ಇದ್ದೀರಲ್ಲ, ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಕರೆಂಟು ಇಲ್ಲದೇ ಇರೋವಂಥ ಟೆಕ್ನಾಲಜಿ ಇಲ್ಲೋ. ಸೊ ಇಲ್ಲೇ ಇರೋ ಕಾಲದಲ್ಲಿ ಸೊ ಪಲ್ಲವರು ಬಂದ್ಬಿಟ್ಟು ಈ ಥರ ಒಂದು ಲೈಟ್ ಹೌಸ್ ಇದು ಮಾಡಿದ್ರು. ಸೊ ಇಲ್ಲಿ ಬಂದ್ಬಿಟ್ಟು ಮೇಲೆ ಬೆಂಕಿ ಇಕ್ಕಿದ್ದಾರೆ. ಸೊ ಈ ಒಂದು ಪ್ರಾಂತಕ್ಕೆ ಎಲ್ಲ ಫುಲ್ ಇಲ್ಲಿಂದ ಬೆಳಕಾರೆ ಕಾಣಿಸುತ್ತೆ. ಸೊ ಅದಕ್ಕೆ ಅವರು ಈ ಥರ ಪ್ಲಾನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಮಹಿಷಾಸುರ ಮರ್ದಿನಿ ಅಂದ್ಬಿಟ್ಟು ಅವರ ಒಂದು ಚಿತ್ರೀಕರಣವನ್ನು ಅದ್ಭುತವಾಗಿ ಬಟ್ ಇಲ್ಲೊಂದು ಚಿತ್ರೀಕರಣ ಮಾಡಿದ್ರು. ಸೊ ನಾವು ಹೋಗ್ಬಿಟ್ಟು ಅಲ್ಲಿ ವೀಕ್ಷಣೆ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಅವರ ಇನ್ಫಾರ್ಮೇಷನ್ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದ್ರಿಗೆ. ಸೊ ಇಲ್ಲಿ ನೋಡಿ, ಮಹಿಷಮರ್ದಿನಿ ರಾಕ್ ಅಂಡ್ ಕಟ್ ಮಂಟಪಂ ಅಂತ. ಸಾರಿ, ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ಹೊರಗಡೆ. ಸೊ ವರಹ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಅರ್ಥಪೂರ್ಣವಾಗಿ ಇಲ್ಲಿ ನೋಡಿ. ಸೊ ಇದು ಬಂದ್ಬಿಟ್ಟು ಮಹಿಷಾಸುರ ಮರ್ದಿನಿ ಅಂದ್ಬಿಟ್ಟು ಅವರ ಒಂದು ಚಿತ್ರೀಕರಣವನ್ನು ಅತ್ಯಂತ ಅದ್ಭುತವಾಗಿ ಕೆತ್ತನೆ ಮಾಡಿದ್ರು ನೋಡಿ. ಒಂದೇ ಒಂದು ಸ್ಟೋನಲ್ಲಿ ಆ್ಯಕ್ಚುಲಿ ಇಲ್ಲಿ ನೀವು ನೋಡಿ, ಇಲ್ಲಿ ಸಿಂಹ ಮೇಲೆ ಮಹಿಷಮರ್ದಿನಿ ಅವ್ರ ಮಾತೆಯವ್ರು ಕೂತ್ಕೊಂಡಿರೋದು, ಇಲ್ಲಿ ಬಂದ್ಬಿಟ್ಟು ವರಹ ಅವರು ಫೈಟ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಬಾಡಿ ನೋಡಿ ಕೆಳಗಡೆ. ಸೊ ಎಷ್ಟು ಅರ್ಥಪೂರ್ಣವಾಗಿ ಎಷ್ಟು ಕ್ಲಾರಿಟಿ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲ ಫುಲ್ ಧ್ವಂಸ ಆಗಿದೆ. ಆವಾಗ ಇಲ್ಲೆಲ್ಲ ಯಾವುದೂ ಇಲ್ಲ. ಸೊ
ಪಲ್ಲವರ ಕಾಲದಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಒಂದೇ ಕಲ್ಲಲ್ಲಿ ನಿಜವಾಗ್ಲೂ ಇಷ್ಟೊಂದು ಕಲ್ಲಲ್ಲಿ ಈ ಥರ ಕೆತ್ತನೆ ಮಾಡಿದ್ದಾರೆ ನಿಜವಾಗ್ಲೂ ಈ ಒಂದು ಟೆಕ್ನಾಲಜಿಗೆ ಅವ್ರಿಗೆ ಈಗ ಬಟ್ ಈ ಥರ ಯಾರೂ ಮಾಡೋಕ್ಕಾಗಲ್ಲ ಅವ್ರು ನಿಜವಾಗ್ಲೂ ಈ ಥರ ಒಂದು ಟೆಕ್ನಾಲಜಿ ನೋಡಿ. ಮಹಿಷಾಸುರ ಮರ್ದಿನಿ ಮಾತೆ ಒಳಗಡೆ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಆ್ಯಕ್ಚುಲಿ ನೋಡಿ. ವಾವ್, ಮಹಿಷಾಸುರ ಮರ್ದಿನಿ ಮಾತೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಶಿವ ಆ್ಯಕ್ಚುಲಿ ಬಂದ್ಬಿಟ್ಟು ಶಿವ ಥರ ಇದೆ ಬಟ್ ಶಿವ ಅಲ್ಲ. ಸೊ ಇಲ್ಲಿ ನಂದಿ ನೋಡಿ ಇಲ್ಲಿ ಈ ಕಡೆ ನಂದಿ ಕುತ್ಕೊಂಡಿರೋದು ಮಹಿಷಾಸುರ ಮರ್ದಿನಿ ಅಂತ ಮಾತೆ ಅವರು. ಸೊ ತುಂಬ ಅದ್ಭುತವಾಗಿರೋ ಕೆತ್ತನೆ ಮಾಡಿದ್ದಾರೆ ಅವರು ಇಲ್ಲಿಂದ. ಸೊ ಇಲ್ಲಿ ಬಂದ್ಬಿಟ್ಟು ಮಹಾವಿಷ್ಣು ಇಲ್ಲಿ ನೋಡಿ ಆ್ಯಕ್ಚುಲಿ. ಸೊ ಮಹಾವಿಷ್ಣು ಬಂದ್ಬಿಟ್ಟು ನಾವು ಆ್ಯಕ್ಚುಲಿ ನೀವು ನೋಡಿ ಇಲ್ಲಿ ಬಂದ್ಬಿಟ್ಟು ತುಂಬ ಒಂದೇ ಒಂದು ಸ್ಟೋನಲ್ಲಿ ಎಷ್ಟೊಂದು ಕೆತ್ತನೆ ಮಾಡಿದ್ದಾರೆ ಅಂದ್ಬಿಟ್ಟು ನಿಜವಲ್ಲೂ ಪಲ್ಲವರು ನಿಜವಲ್ಲೂ ತುಂಬ ಗ್ರೇಟು. ಸೊ ಮಹಾವಿಷ್ಣು. ಸೊ ನೀವೇನು ನೋಡ್ತಾ ಇಲ್ಲಿ ಬಂದ್ಬಿಟ್ಟು ಮಹಿಷಮರ್ದಿನಿ ಅವರ ಒಂದು ಕೆತ್ತನೆ ಇಲ್ಲಿ ಹೆಂಗೆ ಸ್ಟ್ರೈಟ್ ಇಲ್ಲಿ ಒಂದೇ ಇದು ಸ್ಟೋನ್ ನೋಡಿ. ಈ ಸ್ಟೋನ್ ಬಂದ್ಬಿಟ್ಟು ಭಗವಾನ್ ಮಹಾವಿಷ್ಣು ಅವರು ಬಂದ್ಬಿಟ್ಟು ಯಾವ ಥರ ಕೆತ್ತನೆ ಅವ್ರು ಬಂದ್ಬಿಟ್ಟು ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದೇ ಒಂದು ಸ್ಟೋನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಸ್ಟೋನಲ್ಲಿ ಇದು ಮಾಡಿದ್ದಾರೆ ಅವ್ರನ್ನ. ಸೊ ನೀವು ಇದೇನು ನೋಡ್ತೀವಿ ಕಲ್ಲು ಈ ಥರ ಬಂದ್ಬಿಟ್ಟು ಈ ಥರ ಒಂದು ಟೆಂಪಲ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿರೋ ಎಲ್ಲರ ಗುಹಾ ಆ ಥರ ಅದೊಂದು ಬಿಟ್ಟರೆ ಮತ್ತು ಈ ಪ್ರಪಂಚದಲ್ಲಿ ಎಲ್ಲೂ ಈ ಥರ ನೋಡೋಕ್ಕೆ ನೀವು ಸಾಧ್ಯನೇ ಇಲ್ಲ. ಸೊ ಯಾಕಂದರೆ ಒಂದು ಕಲ್ಲಲ್ಲಿ ನೋಡಿ ಈ ಥರ ಇಲ್ಲೊಂದು ಸ್ತಂಭ ಆಗಿರ್ಬೋದು. ನೀವು ಆ್ಯಕ್ಚುಲಿ ಇಲ್ಲಿ ಸ್ತಂಭ ತೋರಿಸ್ತೀನಿ ಬನ್ನಿ. ಸೊ ಈ ಸ್ತಂಭ ನೋಡಿ ಆ್ಯಕ್ಚುಲಿ ಒಂದು ಸತಿ ನೀವು ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಸ್ತಂಭ ಯಾವುದೇ ಥರ ಕಟ್ ಮಾಡಿರೋದಾಗಲಿ ಇಲ್ಲ ಅಂದರೆ ಒಂದ್ರ ಮೇಲೆ ಒಂದು ಇಕ್ಕಿರೋದಾಗಲಿ ಸೊ ನೋಡಿ ಯಾವುದೇ ಥರ ಇಲ್ಲ. ಸೊ ಇದು ನೋಡಿ ಕೆಳಗಡೆಯಿಂದ ನೋಡಿ ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಒಂದೇ ಒಂದು ಸ್ಟೋನ್ ಇಲ್ಲಿ ನೋಡಿ ಈ ಕಂಬದಲ್ಲಿ ಒಂದು ಕಲ್ಲಲ್ಲಿ ಅದ್ರ ಅಷ್ಟು ಕೆತ್ತಿರೋದಂದರೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅರ್ಥಪೂರ್ಣ. ಇದನ್ನು ನೋಡಿ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನಾವು ನನಗೆ ನಂಬೋಕ್ಕಾಗ್ತಾಯಿಲ್ಲ ನಿಜವಲ್ಲೂ ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇವಾಗಿನ ಟೆಕ್ನಾಲಜಿಯಲ್ಲಿ ಯಾರು ಈ ಥರ ಮಾಡೋಕ್ಕಾಗಲ್ಲ ನಿಜವಲ್ಲೂ. ಸೊ ನೋಡಿ ಬಟ್ ಎಷ್ಟು ಇದಾಗಿ ಮಾಡಿದ್ದಾರೆ ಎಷ್ಟು ಯೂನಿಕಾಗಿ. ನೀವು ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವುದೇ ಥರ ಒಂದು ಸಿಮೆಂಟ್ ಆಗಲಿಲ್ಲ ಅಂದರೆ ಜೋಡಿಸಿರೋದಾಗಲಿ ಏನೂ ಇಲ್ಲ. ಸೊ ಆ್ಯಕ್ಚುಲಿ ಈ ಕಲ್ಲಲ್ಲೇ ಇದನ್ನು ಕಟ್ ಮಾಡಿ ಈ ಥರ ಮಾಡಿದ್ದಾರೆ ಅಂದರೆ ನಿಜವಲ್ಲೂ ಇಲ್ಲಿ ಇಷ್ಟೊಂದು ಇದಾಗಿ ಮಾಡಿದ್ದಾರೆ ನಿಜವಲ್ಲೂ. ಪಲ್ಲವರಂತೂ ತುಂಬ ಗ್ರೇಟೆಸ್ಟ್ ಅವ್ರು ಪಲ್ಲವರು. ಸೊ ಅಷ್ಟೊಂದು ಅದ್ಭುತವಾದ ಟೆಕ್ನಾಲಜಿ ಆದರೆ ಅವರಲ್ಲಿದೆ ನೋಡಿ ಈ ಟೆಕ್ನಾಲಜಿ. ಬಟ್ ಇವಾಗ ಯಾರ ಹತ್ರ ಸಿಗೋಲ್ಲ. ಸೊ ನಾವು ನೋಡೋಕ್ಕೂ ಹೋಗಲ್ಲ. ಸೊ ಈ ಥರ ಒಂದು ಟೆಕ್ನಾಲಜಿ ಇವಾಗ ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಿದ್ದು. ಸ್ನೇಹಿತರೆ ಇದು ಬಂದ್ಬಿಟ್ಟು ಪಂಚಪಾಂಡವರ ರಥ ಪಂಚರಥ ಅಂತಾರೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಪಾಂಡವ್ರಿಗೂ ಇದಕ್ಕೆ ಯಾವುದೇ ಥರ ಒಂದು ಸಂಬಂಧ ಇಲ್ಲ. ಸೊ ನೇಮ್ ಬಂದ್ಬಿಟ್ಟು ಪಂಚಪಾಂಡವರು. ಸೊ ಪಂಚರಥ ಅಂತ ಕರೀತಾರೆ. ಸೊ ನನ್ನನ್ನು ಯಾವಾಗ ನೋಡ್ತಾ ಇರ್ತಾರೆ. ಸೊ ನಿಮಗೆ ಮುಂದೆ ಏನು ಹೋಗ್ತೀವಿ ನೋಡಿ ಪಂಚರಥ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರೋದು ನೋಡ್ಬಿಟ್ಟು ಪಂಚರಥ ಇದು. ಸೊ ಸಿಂಹ ಇಲ್ಲಿ ನೋಡಿ ಸಿಂಹ, ನೆಕ್ಸ್ಟ್ ಆನೆ ನೋಡಿ. ಪಂಚರಥ ಅಂದರೆ ಈ ಥರ ಇದೆ. ಇದರ ಆರ್ಕಿಟೆಕ್ಚರ್ ನೋಡ್ಬೇಕು ನೀವು ನಿಜವಲ್ಲೂ ತುಂಬ ಅದ್ಭುತವಾಗಿ. ನಾನು ಹೇಳ್ದಲ್ಲ ಆ್ಯಕ್ಚುಲಿ ನಿಮಗೆ ಸಿಂಗಲ್ ಸ್ಟೋನಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಸ್ಟೋನ್ ಇಲ್ಲ. ಸೊ ಬೇರೆ ಸ್ಟೋನ್ ತೊಗೊಂಬಂದು ಬಟ್ ಜಾಯಿಂಟಿಂಗಲ್ಲಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಪಂಚರಥ. ಸೊ ನಿಮಗೆ ಒಂದು ಶಾಂಪಲ್ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಸೊ ಆನೆ ಇದು ಬಂದ್ಬಿಟ್ಟು ಆನೆ. ಸೊ ಅಲ್ಲಿ ಒಂದೆರಡು ಸೊ 3 ರಥ ಆಯ್ತಲ್ಲ. ಇದು ಬಂದ್ಬಿಟ್ಟು ಈ ಕಡೆ 2 ರಥ ಇದ್ದಾವೆ. ಪಂಚರಥ ಅಂತ ಕರೀತಾರೆ ಇದನ್ನು. ಸೊ ನೋಡಿ ಅಷ್ಟು ಇಲ್ಲಿ ಬಂದ್ಬಿಟ್ಟು ಒಳಗಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಸೊ ಇದರ ಆರ್ಕಿಟೆಕ್ಚರ್ ನೋಡ್ಬೋದು ಆ್ಯಕ್ಚುಲಿ ನೀವು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲರ ಗುಹೆ ಗೊತ್ತು. ಸೊ ಎಲ್ಲರ ಗುಹೆ ಅದು ಬಂದ್ಬಿಟ್ಟು ಒಂದೇ ಒಂದು ಸ್ಟೋನಲ್ಲಿ ಕಟ್ಟಿದ್ದಾರೆ. ಸೊ ಆ ಥರ ಒಂದು ಆರ್ಕಿಟೆಕ್ಚರ್ ಅದರಲ್ಲಿ ಸಿಗುತ್ತೆ ನಿಮಗೆ ಒಳಗಡೆ. ಸೊ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಒಳಗಡೆ ವಿಗ್ರಹ ಎಲ್ಲ ಏನಿಲ್ಲ. ಇವಾಗೆಲ್ಲ ಫುಲ್ ಧ್ವಂಸ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಇವಾಗ ಅದರಲ್ಲಿ ಏನು ಖಾಲಿ ಇವಾಗೆಲ್ಲ ಖಾಲಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಪಂಚರಥ ಕೇವಲ್ಲಿ ಚಿಕ್ಕದೊಂದು ಕೇವ್ ಆದರೆ ಇದೆ ನೋಡಿ. ಮೋಸ್ಟ್ಲಿ ಇಲ್ಲಿ ಏನು ಒಳಗಡೆ ಏನು ವಿಗ್ರಹ ಆ ಥರ ಏನಿಲ್ಲ. ಸೊ ಸ್ಮಾಲ್ ಕೇವ್. ಸೊ ನಿಮ್ಗೆ ಇವತ್ತು ಮಹಾಬಲಿಪುರಮಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂತೀನಿ ನಿಜವಲ್ಲೂ. ಸೊ ಪ್ಲೇಸಸ್ ಎಲ್ಲ ನೋಡೋದಲ್ಲ ಮಹಾಬಲಿಪುರಮಲ್ಲಿ ನಿಜವಲ್ಲ ಅದ್ಭುತವಾಗಿದೆ ಪ್ಲೇಸಸ್ ಮಾತ್ರ ಮಹಾಬಲಿಪುರಮಲ್ಲಿ. ಸೊ ಸ್ಟೋನು ಅಸಲಿ ಇಲ್ಲಿ ನೋಡಿ ನಿಮಗೆ ಮೇಲೆ ಒಂದು ಸ್ಟೋನ್ ವ್ಯೂ ತೋರಿಸ್ತೀನಿ ನೋಡಿ. ವಾವ್ ಅದ್ಭುತವಾಗಿದೆ ಗುರು ಈ ಸ್ಟೋನ್ ಅಂತೂ. ಈ ವ್ಯೂ ನಿಜವಾಗ್ಲೂ ಪಂಚರಥ ವ್ಯೂ ನೋಡಿದ್ದು ತುಂಬ ಚೆನ್ನಾಗಿದೆ. ಎಷ್ಟೊಂದು ಒಂದು ಕಲ್ಲಲ್ಲಿ ನಿಜವಾಗ್ಲೂ ಕಟ್ಟಿದ್ದಾರೆ ಅಂದರೆ ಈ ಥರ ಕಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಗ್ರೇಟು ಆವಾಗಿನ ಕಾಲದಲ್ಲಿ. ಸೊ ಇದು ಬಂದುಬಿಟ್ಟು ಪಲ್ಲವರು ಕಟ್ಟಿಸಿದಂತಹ ಒಂದು ಪಂಚರಥ ಇದೆಯಲ್ಲ. ಸೊ ಪಂಚಪಾಂಡವರ ರಥ ಅಂತ ಕರೀತಾರೆ ಇದಕ್ಕೆ. ಸೊ ಪಾಂಡವರಿಗೂ ಇದಕ್ಕೂ ಯಾವುದೇ ಥರ ಒಂದು ಸಂಬಂಧನೇ ಇಲ್ಲ. ಬಟ್ ಪಂಚರಥ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೋಡಿ. ಆನೆ, ಸಿಂಹ,
ಇಲ್ಲಿ ಬಂದ್ಬಿಟ್ಟು ಮಾಮೂಲಿ ಒಂದು ಚಿಕ್ಕ ರಥ ಇದೆ. ಸೊ ಕೇವ್ಸ್ ಒಳಗಡೆ ಬಿಟ್ಟು ನೋಡೋ ಒಂದು ಪ್ರಯತ್ನ ಮಾಡೋಣ ಬನ್ನಿ. ಓಕೆ, ಕೇವ್ಸ್ ಒಳಗಡೆ ಹೋಗ್ಬಿಟ್ಟು ಆ್ಯಕ್ಚುಲಿ ಪಂಚರಥ ಕೇವ್ಸಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಎಲ್ಲ ಫುಲ್ ಡ್ಯಾಮೇಜ್ ಆದರೆ ಆಗಿತ್ತು ತುಂಬ. ಸೊ ತುಂಬ ಡ್ಯಾಮೇಜ್ ಆದರೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಂದಿ ಇದೆ. ಸೊ ನೋಡಿ ಇಲ್ಲಿ ನಂದಿ. ಇಲ್ಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಿದೆ ಹೇಳಿ ಬಂದ್ಬಿಟ್ಟು, ಸೊ ಆನೆ, ಹುಲಿ, ನಂದಿ, ಸೊ ಇವೆಲ್ಲ ಫುಲ್ ತುಂಬ ಫೇಮಸ್ ಇಲ್ಲಿ ಪಂಚರಥದಲ್ಲಿ. ಸೊ ನೋಡಿ ಸ್ನೇಹಿತರೆ, ನಿಮಗೆ ಬಂದ್ಬಿಟ್ಟು ಪಂಚಲಿಂಗ ರಥದಲ್ಲಿ ಸೊ ನೋಡಿ ಇಲ್ಲಿ ಪಂಚಪಾಂಡವರ ರಥ ಅಂತ ಇದರಲ್ಲಿ. ಸೊ ಇಲ್ಲಿ ನೀವು ನೋಡಿ ನಂದಿ ತೋರಿಸ್ತೀನಿ ನೋಡಿ ನಿಮಗೆ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದೇ ಸ್ಟೋನಲ್ಲಿ ನಂದಿ, ಸಿಂಹ ಎಲ್ಲ ಇಲ್ಲಿ ನೋಡಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದಾರೆ ನಂದಿ, ಸಿಂಹ, ಆನೆ ಬಂದ್ಬಿಟ್ಟು ಎಲ್ಲ ಒಂದೇ ಕಲ್ಲಲ್ಲಿ ಬಟ್ ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಇದನ್ನು ಒಂದೇ ಸ್ಟೋನು. ಆ್ಯಕ್ಚುಲಿ ಹಿಂಗೆ ಇವಾಗ ನಂದಿ ನೋಡಿದಿರಲ್ಲ ನೀವು. ಸೊ ಹಂಗೆ ಬನ್ನಿ ಮುಂದೆ ಇಲ್ಲಿ ನೋಡಿ, ಇದೆಲ್ಲ ಒಂದೇ ಸ್ಟೋನ್ ಇದು. ಸೊ ಇಲ್ಲಿ ನೋಡಿ ಆನೆ ನೋಡಿ ಎಷ್ಟು ಒಂದೇ ಒಂದು ಸ್ಟೋನಲ್ಲಿ ಆನೆ, ನಂದಿ, ಸಿಂಹ ನೋಡಿ ಎಲ್ಲ ಒಂದೇ ಕಲ್ಲಲ್ಲಿ ಚೆಕ್ಕಿದ್ದಾರೆ. ಅದಕ್ಕೆ ಇದು ಬಂದ್ಬಿಟ್ಟು ತುಂಬ ಅದ್ಭುತವಾಗಿದೆ ಈ ಸ್ಟೋನ್ ನೋಡ್ತಾರೆ ಬಂದು. ಆ್ಯಕ್ಚುಲಿ ಆ ಲಾಸ್ಟಿಂದ ಈ ಲಾಸ್ಟ್ವರೆಗೂ ಆ ಸಿಂಹ ಆಗಿರ್ಬೋದು, ಈ ಒಂದು ಆನೆ ಆಗಿರ್ಬೋದು, ಆ್ಯಕ್ಚುಲಿ ಅಲ್ಲಿರೋ ನಂದಿ ಎಲ್ಲ ಒಂದೇ ಒಂದು ಸ್ಟೋನ್ ಇದೆಲ್ಲ ಒಂದೇ ಸ್ಟೋನಲ್ಲಿ. ಸೊ ಈ ಥರ ಒಂದು ಕೆತ್ತನೆ ಆದರೂ ಮಾಡಿದ್ದಾರೆ. ಮತ್ತು ನಾನು ಹೇಳ್ದನಲ್ಲ, ಇದು ಬಂದ್ಬಿಟ್ಟು ನೋಡಿ 1 2 3 ಆ ಕಡೆ 2 ಇದೆಯಲ್ಲ 4. ಸೊ ಇಲ್ಲಿ ಬಂದ್ಬಿಟ್ಟು 5 ರಥಗಳಾದರೆ ಇದೆ. ಅದಕ್ಕೆ ಇದನ್ನು ಪಂಚರಥ ಅಂತ ಕರೀತಾರೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನೀವು. ಸೊ ತುಂಬ ಬಿಸಿಲಾಗಿದೆ ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ತುಂಬ ಟೈರ್ಡ್ ಆಗೋಯಿತು. ಯಾಕಂದರೆ ಮಾರ್ನಿಂಗ್ ಟಿಫನ್ ಮಾಡಿದ್ದು ಇಷ್ಟು ಟೈಮ್ ಆದರೆ 4 ಗಂಟೆ ಆಗ್ತಾಯಿದೆ. ಸೊ ಟೈಮೇ ಸಿಗ್ತಾಯಿಲ್ಲ ನಿಜವಲ್ಲ ಆವಾಗಿಂದ ಎಲ್ಲ ಕವರ್ ಮಾಡೋಕ್ಕೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಶೋರ್ ಟೆಂಪಲ್ ಆದರೆ. ಸೊ ಶೋರ್ ಟೆಂಪಲ್ ಬಗ್ಗೆ ತುಂಬ ವರ್ಣನೆ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ, ಆ ಥರ ಇದೆ ಟೆಂಪಲ್ ಅದು. ಸೊ ನಾವು ಇವಾಗ ಹೋಗ್ಬಿಟ್ಟು ಅದನ್ನು ವಿಸಿಟ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ನಾವು ಚೆನ್ನೈಗೆ ಹೋಗ್ಬಿಡೋಣ. ಓಕೆ ಬನ್ನಿ ಹೋಗೋಣ. ಬಟ್ ಯು ನೋ ಬೆಂಗಳೂರು? ವಿಚ್ ಕಂಟ್ರಿ ಫಾರ್ ಯು? America. Your name? My name's Kana. Kana. Okay. I am from India. Bengaluru, yeah. I was in Bangalore. But you know Bengaluru? You know Karnataka? Not really. I was in Hampi. Hampi, yeah. You know Hampi? Yeah. So beautiful place, Hampi. Yeah, it is. Yeah. Full historical place, this one. I want to go to Mysore. Mysore, okay. Yeah. 3 months. Yeah. Okay. But are you traveling? Places you have been to? Delhi, Prayagraj, Yeah, but Kolkata, okay. Darjeeling. I did all of Kerala. Jaipur, Udaipur, Mumbai, Goa, Bangalore. How is the temperature here? Here is hot, but like it's It's Temperature is so hot, unbearable. na? yeah. It's Here high temperature now. But I came from Coimbatore, Madurai, Pondicherry. Coimbatore. Now, Coimbatore also too much hot. yeah. But because Yes, I've been in Tamil Nadu for. You've been to Isha Yoga Center? Yeah, I was in Isha. Yeah, I was in Isha. Couple of weeks ago I've been to there. Really? I was there 2 weeks ago in Isha. Yeah. So you must have went to ಸ್ನೇಹಿತರೆ, ಈ ಥರ ಒಂದು ನೆನಪಿದ್ದು ಯಾರಿಗಾರು ನೋಡಿ, ಇದು ನೋಡಿದ್ದೀರಾ? ಆ್ಯಕ್ಚುಲಿ ನೀವು ಇದರ ಎಕ್ಸ್ಪೀರಿಯನ್ಸ್ ಯಾರು ಮಾಡಿದ್ದೀರಾ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ತುಂಬ ವರ್ಷಗಳೇ ಆಯಿತು. ಇದು ಇವಾಗ ಎಲ್ಲ ಫುಲ್ ಕಣ್ಮರೆ ಆಗ್ತಾಯಿದೆ ಈ ಥರ ಬಂದ್ಬಿಟ್ಟು. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಟೆಕ್ನಾಲಜಿ ಬಂದು ಈ ಥರ ಯಾರಿಗೂ ಕಾಣಿಸ್ತಾ ಇಲ್ಲ. ಸೊ ಮೊದಲು ಬಂದ್ಬಿಟ್ಟು ಇದು ಬೋರಿಂಗ್ ಅಂದರೆ ಇದು ನೇಮ್ ಬಂದ್ಬಿಟ್ಟು ಬೋರಿಂಗ್ ಅಂತಾರೆ ನಮ್ಮ ಕಡೆ ಬಂದ್ಬಿಟ್ಟು. ಸೊ ತುಂಬ ಪ್ರತ್ಯಕ್ಷ ಇದು ಬಂದ್ಬಿಟ್ಟು ಮೊದಲಿಗೆ. ಸೊ ನೀರಿಗೆ ಬಂದ್ಬಿಟ್ಟು ಮೊದಲು ಇದೇ ಥರ ನೀರು. ಸೊ ನಾನು ಇವಾಗ ನಿಜವಾಗ್ಲೂ ನಂಗೆ ಇದು ನೋಡಿದ ತಕ್ಷಣ ನಂಗೆ ನೆನಪಾಯಿತು ನನ್ನ ಬಾಲ್ಯ, ನಾನು ಚಿಕ್ಕವನಿದ್ದಾಗ. ಸೊ ನನಗೆ ಒಂದು ನೆನಪಾಗುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಇದರಲ್ಲಿ ಒಂದು ಬೆರ್ಲಾದ್ರೆ ಬಿಟ್ಟಿದ್ದು. ಸೊ ಆ್ಯಕ್ಚುಲಿ ನನಗೆ ಇವಾಗೂ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಹಂಗೆ ಇಲ್ಲಿ ನೋಡಿ ಗಾಯ ಆಗಿದೆ ಆ್ಯಕ್ಚುಲಿ. ಸೊ ಈ ಥರ ನಾನು ಆಟ ಆಡೋಕ್ಕೆ ಹೋಗ್ಬಿಟ್ಟು ಅದ್ರ ಒಳಗಡೆ ಆದರೆ ಒಂದು ಬೆರ್ಲಾದ್ರೆ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ತುಂಬ ಡ್ಯಾಮೇಜ್ ಆಗಿತ್ತು ನನಗೆ. ಸೊ ನನಗೆ ಒಂದು ಬಾಲ್ಯ ಆದರೆ ನನಗೆ ಬಟ್ ನೆನಪಾಗುತ್ತಿತ್ತು ಇದು. ಬಟ್ ಇದು ನೋಡ್ಬಿಟ್ಟು ಬಟ್ ತುಂಬ ಜನ ಆದರೆ ಇವಾಗ ಮಿಸ್ ಆಗ್ತಿದೆ ನಿಜವಾಗ್ಲೂ ಗೊತ್ತಾ. ಯಾಕಂದರೆ ಇದು 2K ಕಿಡ್ಗೆ ಮಾತ್ರ ಗೊತ್ತಾಗುತ್ತೆ. ಸೊ 1998 ಸೊ 2K ಕಿಡ್ ಒಳಗಡೆ ಇರೋರಿಗೆ ಮಾತ್ರ ಇದನ್ನು ಗೊತ್ತಾಗುತ್ತೆ. ಬಟ್ ಇವಾಗ ಬಟ್ ಹುಟ್ಟಿರೋರಿಗೆ ಈ ಥರ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವು ನೋಡಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ನಂಗೆ ಬಾಲ್ಯ ಆದರೆ ನಂಗೆ ನೆನಪಾಯಿತು. ಸೊ ಚಿಕ್ಕವರಿದ್ದಾಗ ಯಾವ ಥರ ಅಂದ್ಬಿಟ್ಟು ಸೊ ಒಂದು ಸರ್ತಿ ಹೋಗ್ಬಿಟ್ಟು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ. ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬೋರಿಂಗ್ ಅಂದರೆ ಸೊ ಇಲ್ಲಿ ಬಂದ್ಬಿಟ್ಟು ಮಹಾಬಲಿಪುರಮಲ್ಲಿ ಆದರೆ ಸೊ ಒಂದು ಪಂಚರಥ ಅಂತ ಹೇಳ್ತಾರೆ. ಇವಾಗ ಪಂಚರಥ ನೋಡ್ಕೊಂಡು ಬಂದ ತಕ್ಷಣ ಸೊ ನಾನು ಈ ಥರ ಒಂದು ಬೋರಿಂಗಾರು ನೋಡ್ತೀನಿ. ಸೊ ಒಂದು ಸರ್ತಿ ಹೋಗ್ಬಿಟ್ಟು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಅದರಲ್ಲಿ ನೀರಾದರೆ ಕೊಡಬೇಕು ಒಂದು ಸರ್ತಿ ನಾವು. ಓಕೆ ಸ್ನೇಹಿತರೆ, ಒಂದು ಸರ್ತಿ ಹೋಗ್ಬಿಟ್ಟು ಇದಕ್ಕೆ ನೀರಾದರೆ ಕೊಡಬೇಕು. ಸೊ ನೀರಾದರೆ ಹಿಡ್ಕೊಳ್ಳೋಣ ಬಾಟ್ಲಿಗೆ. ಸೊ ಈ ನೀರು ಕುಡಿದು ನಿಜವಾಗ್ಲೂ ತುಂಬ ವರ್ಷ ಆಯ್ತು ನಿಜವಾಗ್ಲೂ. ಅಷ್ಟೇ ಈಗ ನೀವು ಹೋಗೋದು ನೀವು ಥರ ಎತ್ತಲಿ ಒಂದು 2 ಡೇಟ್ ಆಗ್ತದೆ ಬರುತ್ತೆ.
ಸೊ ನಾನು ತುಂಬ ಇಷ್ಟ ಆಗ್ತದೆ ನಿಜವಾಗ್ಲೂ. ಇನ್ನೊಂದು ಸತಿ ಆಟ ಆಡೋ ನೋಡಿ ಇಲ್ಲಿ. ವಾವ್, ನಾಯಿ ಎಲ್ಲ ಕುಡಿತಿದೆ ನೋಡಿ ಇಲ್ಲಿ ನೋಡಿ. ವಾವ್, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಗುರು ಈ ಥರ ಒಂದು ನೋಡ್ತಾ ಈ ಥರ ವಿಷಯ. ಯಾವಾಗ ಕಣ್ಮರೆ ನೀರಂತೂ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಗುರು, ತುಂಬ ಚೆನ್ನಾಗಿದೆ ನೀರು. ಯಾವ ಫಿಲ್ಟರ್ ನೀರಿಗೂ ಬೇಕಾಗಿಲ್ಲ ಈ ಥರ ನೀರು ಗೊತ್ತಾ. ಇವಾಗೇನಾದರೆ ಎಲ್ಲ ಕಡಿಮೆ ಆಗ್ತದೆ ನಿಜವಾಗ್ಲೂ. ಮಹಾಬಲೇಶ್ವರ ಬಂದ್ಬಿಟ್ಟು ಈ ಥರ ಒಂದು ವಿಗ್ರಹಗಳು ತುಂಬ ಫೇಮಸ್ಸು. ಸೊ ನೀವು ನೋಡ್ತಾ ಅಷ್ಟೇ ಈ ಥರ ಬಂದ್ಬಿಟ್ಟು ಕೆತ್ತನೆಗಳಿಗೆ ತುಂಬ ಫೇಮಸ್ ಮಹಾಬಲೇಶ್ವರ ನೋಡಿ ಇಲ್ಲಿ. ಸೊ ನೀವು ಎಲ್ಲಿ ನೋಡಿದ್ರು ಎಷ್ಟು ಉದ್ದಕ್ಕೆ ನೋಡಿದ್ರು ಈ ಥರ ಸ್ನೇಹಿತರೆ. ಆವಾಗ ನಾನು ಹೇಳ್ತೇನೆ. ಸೊ ಇದು ಲೈಟ್ ಹೌಸ್ ಇದೆ. ಸೊ ನೋಡಿ ಆಕ್ಚುಲಿ ಬಂದ್ಬಿಟ್ಟು ಬೆಂಕಿ ಎದುರು ಇಕ್ತಾಯಿದ್ರಿ ಇಲ್ಲಿ. ಸೊ ಇಲ್ಲಿ ಬೆಂಕಿ ಗೆರೆ ನೀವು ಆಕ್ಚುಲಿ ನೋಡ್ತಾ ಇರೋದು ನೋಡಿ. ಈ ಏರಿಯಾಗೆಲ್ಲ ಫುಲ್ ಲೈಟಿಂಗ್ ನೋಡಿ ಇಲ್ಲಿ. ಯಾವ ಟೆಕ್ನಾಲಜಿ ಪಲ್ಲವ್ರು ನಿಜವಾಗ್ಲೂ ತುಂಬ ಟೆಕ್ನಾಲಜಿ. ಸೊ ಈ ಕಡೆ ಒಂದು ಬೀಚ್ ಇದೆ ಬ್ಯಾಕ್ ಸೈಡ್, ಹಂಗೆ ಬಂದು ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗೆ ಇದೆ ನೋಡಿ. ಇದು ಬಂದ್ಬಿಟ್ಟು ಲೈಟ್ ಹೌಸ್ ಇದು. ಸೊ ಮೇಲೆ ಅಲ್ಲಿ ಬೆಂಕಿ ಇರ್ತಾರೆ, ಅಲ್ಲಿ ಇಕ್ಬಿಟ್ರೆ ಬೆಂಕಿ ಇಲ್ಲಿಂದ ಬೆಂಕಿ ಉರಿತದೆ. ಸೊ ಈ ಏರಿಯಾ ನೋಡಿ ಇಲ್ಲಿ ಏನು ನೋಡ್ತಾರೆ ಆಕ್ಚುಲಿ ಇದೆಲ್ಲ ಲೈಟಿಂಗ್ ಬರುತ್ತೆ. ಸೊ ನೋಡಿ ಹಂಗೆ ಮುಂದೆ ಬನ್ನಿ. ಸೊ ನಿಜವಾಗ್ಲೂ ಪಲ್ಲವ್ರ ತಲೆನೇ ತಲೆ ಗುರು. ಸೊ ನಾವು ಆವಾಗ ಹೋಗಿದ್ವಲ್ಲ ಅಲ್ಲಿ ಮೇಲೆ ಲೈಟ್ ಹೌಸ್ ಅಲ್ಲಿ ನೋಡಿ. ಅವಾಗ ನಾನು ನಿಮ್ಗೆ ಅಲ್ಲಿಂದ ವ್ಯೂ ತೋರಿಸ್ನಲ್ಲ ಆ ಕಡೆ. ಸೊ ಅದು ಬಂದ್ಬಿಟ್ಟು ದೊಡ್ಡ ಲೈಟ್ ಹೌಸು. ಇದು ಬಂದುಬಿಟ್ಟು ಪಲ್ಲವರು ಮಾಡಿರೋಂಥ ಒಂದು ಲೈಟ್ ಹೌಸ್. ಅದು ಬಂದ್ಬಿಟ್ಟು ನಾವು ಮಾನವರು ಮಾಡಿರೋದು. ಇದು ಬಂದುಬಿಟ್ಟು ಆದಿಮಾನವರು ಅಂದರೆ ಸರಿ ಪಲ್ಲವ ಅವ್ರು ಮಾಡಿರೋದು ಇದು ನೋಡಿ. ಈ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿ, ಬಟ್ ಒಳಗಡೆ ಆದರೆ ಲಾಕ್ ಹಾಕಿದ್ದಾರೆ. ಸೊ ಒಳಗಡೆ ತೋರಿಸೋದು ನಿಮಗೆ ನೋಡಿ ಒಳ್ಳೆ ಆರ್ಕಿಟೆಕ್ಚರ್ ಮಾಡಿದ್ದಾರೆ, ಎಲ್ಲ ಕಲ್ಲಿಂದ ಮಾಡಿದ್ದಾರೆ. ಸೊ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ನಿಮಗೆ ಸ್ನೇಹಿತರೆ. ಒಳಗಡೆ ಲಾಕ್ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಏನಿಲ್ಲ ನೋಡಿ ಇಲ್ಲಿ. ಆ್ಯಕ್ಚುಲಿ ಬಂದ್ಬಿಟ್ಟು ಲೈಟ್ ಹೌಸ್ ಇದು. ಆವಾಗ ನಾನು ಹೇಳ್ತಾ ಇದ್ದೆ ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಮೇಲೆ ಬೆಂಕಿ ಅಂತ, ಅಲ್ಲಿ ಬೆಂಕಿ ಆಗ್ತಾಯಿದ್ರೆ ಸೊ ಎಲ್ಲ ಉರಿತಾ ಇತ್ತು. ಸೊ ಇದೇ ಒಂದು ಲೈಟ್ ಹೌಸ್ ಇದು ಆ್ಯಕ್ಚುಲಿ. ಇದ್ರ ಬೇರೆ ಏನಿಲ್ಲ ಒಳಗಡೆ. ಸೊ ಇಲ್ಲಿ ಮೂರ್ತಿ ನೋಡಿ ಚೆನ್ನಾಗಿದೆ ಅಂತ, ಎರಡು ಕಡೆ ಮೂರ್ತಿ ಲಾಕ್ ಹಾಕಿದ್ದಾರೆ. ಓಕೆ ಸ್ನೇಹಿತರೆ, ಮಹಾಬಲಿಪುರದಲ್ಲಿರುವಂಥ ಶೋರ್ ಟೆಂಪಲ್ಗೆ ನಾವು ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಇದೊಂದು ಶೋರ್ ಟೆಂಪಲ್ ರಿಯಲ್ ನೇಮ್ ಬಂದುಬಿಟ್ಟು ಜಲಶಯನ ಅಂತ ಅರ್ಥ. ಸೊ ಇದನ್ನು ಬಂದುಬಿಟ್ಟು 2ನೇ ನರಸಿಂಹವರ್ಮ 1200 ವರ್ಷಗಳ ಹಿಂದೆ ಒಂದು ಗ್ರಾನೈಟಿಂದ ಆದರೆ ಸೊ ಇದನ್ನು ನಿರ್ಮಿಸಿದ್ದಾರೆ. ಸೊ ಆ್ಯಕ್ಚುಲಿ ನೀವು ದೇವಸ್ಥಾನ ನೋಡ್ತಾ ಇರ್ಬೋದು. ಇದು ಈ ಒಂದು ದೇವಸ್ಥಾನ ಬಂದುಬಿಟ್ಟು ಪಿರಮಿಡ್ ಆಕಾರದಲ್ಲಿ ಆದರೆ ನಿರ್ಮಿಸಿದ್ದಾರೆ. ಸೊ ಮತ್ತು ಇದರ ಸುತ್ತಲೂ ಬಂದುಬಿಟ್ಟು ನಂದಿ ವಿಗ್ರಹಗಳಾದರೆ. ಸೊ ಆ್ಯಕ್ಚುಲಿ ನಾವು ಒಳಗಡೆಯಿಂದ ಹೋಗಿ ನಾವು ನೀವು ತೋರಿಸಿ ಬನ್ನಿ. ಸೊ ಈ ಒಂದು ಟೆಂಪಲ್ ಸುತ್ತಲೂ ಬಂದುಬಿಟ್ಟು ನಂದಿ ವಿಗ್ರಹಗಳಾದರೆ ನಿರ್ಮಿಸಿದ್ದಾರೆ. ಸೊ ನೀವು ನೋಡಿ ಆ್ಯಕ್ಚುಲಿ ಎಷ್ಟು ಇದು ಬಂದುಬಿಟ್ಟು ಒಂದೇ ಒಂದು ನಮ್ಮ ಪ್ರಪಂಚದಲ್ಲಿ ಈ ಥರ ಗ್ರಾನೈಟಿಂದ ನಿರ್ಮಿಸಿರುವಂತಹ ಟೆಂಪಲ್ಗಳಲ್ಲಿ ಸೊ ಇದು ಸಹ ಒಂದು ಟೆಂಪಲ್ ಆಗಿದೆ. ಸೊ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು. ಸೊ ಪ್ರಪಂಚದಲ್ಲಿ ಈ ಥರ ಒಂದು ಟೆಂಪಲ್ ಇದೆ. ಸೊ ಇಲ್ಲ ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಬಂದುಬಿಟ್ಟು ಪ್ರಪಂಚದಲ್ಲಿ ಒಂದೇ ಸ್ಟೋನಿಂದ ನಿರ್ಮಿಸಿದಂಥ ಅತ್ಯಂತ ಒಂದು ಪುರಾತನ ಮಂದಿರಗಳಲ್ಲ. ಸೊ ಇದು ಸಹ ಒಂದು ಮಂದಿರ ಆಗಿದೆ. ಸೊ ಇಲ್ಲಿ ನೀವು ನೋಡ್ಕೊಂಡ್ರೆ ಆ್ಯಕ್ಚುಲಿ ನಾವು ಒಂದು ಸತಿ ನಾವು ಮೇಲೆ ಟೆಂಪಲ್ ಮೇಲೆ ಹೋಗೋಣ. ಸೊ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಆ್ಯಕ್ಚುಲಿ ಬಂದುಬಿಟ್ಟು ಎಲ್ಲ ಫುಲ್ ನಂದಿ ವಿಗ್ರಹಗಳಾದ್ರೆ. ಸೊ ಟೆಂಪಲ್ ಇಲ್ಲಿ ನೋಡಿ ಟೆಂಪಲ್ ಸುತ್ತಲೂ ನಂದಿ ವಿಗ್ರಹಗಳಾಗಿದೆ. ಸೊ ನೋಡಿ ಆ್ಯಕ್ಚುಲಿ ನೀವು ಇಲ್ಲಿ ನಾವಿಲ್ಲಿ ನೋಡಿಕೊಂಡ್ರೆ ಈ ಒಂದು ಟೆಂಪಲ್ ಸುತ್ತಲೂ ಒಂದು ನಂದಿ ವಿಗ್ರಹಗಳಿಂದ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲಿ. ಸೊ ನಿಮಗೆ ಟೆಂಪಲ್ ವ್ಯೂ ತೋರಿಸಿ ಬನ್ನಿ ಮೇಲೆ ಹೇಗಿದೆ ಅಂದ್ಬಿಟ್ಟು. ಸೊ ಈ ಥರ ಟೆಂಪಲ್ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ. ಎಷ್ಟು ಒಂದು ಓಲ್ಡ್ ಟೆಂಪಲ್ ಅಂದರೆ ನಿಜ. ಈ ಥರ ಸ್ನೇಹಿತರೆ ಒಂದು ಟೆಂಪಲ್ ನೋಡ್ತಿರ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪಿರಮಿಡ್ ಆಕಾರದಲ್ಲಿ ಆದರೆ ನಿರ್ಮಿಸಿದ್ದಾರೆ. ಸೊ ಇದು ನೋಡಿ. ಸೊ ಪಿರಮಿಡ್ ಶೇಪ್ ಆದರೆ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ಏಕಶಿಲೆಯಲ್ಲಾದರೆ ನಿರ್ಮಿಸಿರೋದು ಮೇಲಿದು. ಸೊ ನೋಡಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಬೇರೆ ಬೇರೆ ಕಲ್ಲೆಲ್ಲ ಜಾಯಿನ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಆದರೆ ಇದು ಬಂದ್ಬಿಟ್ಟು ತುಂಬ ಯುನೀಕ್ ಆಗಾದರೆ ಮಾಡಿದ್ದಾರೆ. ಪಿರಮಿಡ್ ಆಕಾರದಲ್ಲಾದರೆ ಇದೆ ಇದು. ಒಂದು ನಿಮಿಷ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿಕೊಂಡ್ರೆ ನಿಮಗೆ ನಂದಿ ವಿಗ್ರಹ. ಸೊ ಈ ಟೆಂಪಲ್ ಸುತ್ತಲೂ ಸಹ ನಂದಿ ವಿಗ್ರಹ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಬ್ಯಾಕ್ ಸೈಡಿಂದ ವ್ಯೂ ಆದ್ರೆ ಚೆನ್ನಾಗಿ ಬರ್ತದೆ. ಮೇಲೆ ತೋರಿಸಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು ವ್ಯೂ ಇದು ಸ್ನೇಹಿತರೆ. ಟೆಂಪಲ್ ವ್ಯೂ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಪಿರಮಿಡ್ ಆಕಾರದಲ್ಲಾದರೆ ಇದು. ಸೊ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ವ್ಯೂ. ವಾವ್, ಅದ್ಭುತ ಗುರು ನಿಜವಾಗ್ಲು. ಎಷ್ಟೊಂದು ಅದ್ಭುತ ಇದೆ ಅಂದರೆ ಒಂದೇ ಒಂದು ಕಲ್ಲಲ್ಲಿ ಒಂದು ಸ್ಟೋನಲ್ಲಿ ನಿರ್ಮಿತವಾಗಿರೋದು. ಸೊ ಇದು ಪಕ್ಕದಲ್ಲೇ ಬೀಚ್ ನೀವು ನೋಡ್ತಾ ಇರೋದು ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಬೀಚ್ ಪಕ್ಕದಲ್ಲಾದರೆ ಇದೊಂದು ಟೆಂಪಲ್ ಇದೆ. ಸೊ ಮಹಾಬಲಿಪುರ ಬೀಚ್ ಇದು. ಬೀಚಿಂಗೆ ಅಟ್ಯಾಚ್ ಆಗಿ ಈ ಥರ ಟೆಂಪಲ್ ಕಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು 2004 ಸುನಾಮಿ ಬಂತಲ್ಲ. ಸೊ ಆವಾಗಾದರೆ ಇದು ಬಟ್ ಹೊರಾಗತ್ತೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಟೆಂಪಲ್ಗಳು ಆ್ಯಕ್ಚುಲಿ ತುಂಬ ಟೆಂಪಲ್ ಇದ್ದಾವೆ. ಸೊ ಅವೆಲ್ಲ ಫುಲ್ ಸಮುದ್ರ ಒಳಗಡೆ ಭೂಗರ್ಭದೆಲ್ಲ ಹೋಗ್ಬಿಟ್ಟಿದ್ದಾವೆ. ಸೊ ಇದು ಬಂದುಬಿಟ್ಟು 2014 ಸಮುದ್ರ ಒಂದು ಸತಿ ದೊಡ್ಡ ಸುನಾಮಿ ಬಂತು. ಆವಾಗಾದರೆ ಇದನ್ನು ಕಂಡುಹಿಡಿಯಲಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಈ ಥರ ಒಂದು ಟೆಂಪಲ್ಗಳು ಎಷ್ಟೋ ಸಮುದ್ರ ಗರ್ಭದೆಲ್ಲ ಹೋಗ್ಬಿಟ್ಟಿದ್ದಾವೆ. ತುಂಬ ಓಲ್ಡ್ ಟೆಂಪಲ್ಲು ನಿಜವಾಗ್ಲೂ ತುಂಬ ಅಟ್ರಾಕ್ಟ್ ಆಗಿದ್ದಾವೆ. ಈ ನಂದಿ ವಿಗ್ರಹ ಆಗಿರ್ಬೋದು, ಈ ಪಕ್ಕದಲ್ಲೇ ಬೀಚು. ಬಟ್ ಟೆಂಪಲ್ ಬಗ್ಗೆ ಆದರೆ ನಿಜವಾಗ್ಲೂ ವರ್ಣನೆ ಮಾಡೋಕ್ಕೆ ಆಗೋಲ್ಲ. ಸೊ ಆ ಥರ ಒಂದು ಓಲ್ಡ್
ತುಂಬ ಓಲ್ಡ್ ಟೆಂಪಲ್. ಸೊ ಇದರಲ್ಲಿ ಬಂದುಬಿಟ್ಟು ಶಿವ ವಿಗ್ರಹ ಇದೆ. ಸೊ ಶಿವ ಮತ್ತು ವಿಷ್ಣುಮೂರ್ತಿ ಆದರೂ ಇದ್ದಾರೆ. ಸೊ ಬನ್ನಿ ತೋರಿಸಿ ನಿಮ್ಗೆ ಒಳಗಡೆಯಿಂದ ಹೋಗ್ಬಿಟ್ಟು. ನಿಜವಾಗ್ಲೂ ಈ ಥರ ಒಂದು ಓಲ್ಡ್ ಟೆಂಪಲ್ ನೀವು ನೋಡಿದ್ರೆ ಆ್ಯಕ್ಚುಲಿ ಬಂದುಬಿಟ್ಟು ವರ್ಣನೆ ಮಾಡೋಕ್ಕೆ ಆಗಲ್ಲ, ಆ ಥರ ಅಷ್ಟೊಂದು ಅರ್ಥಪೂರ್ಣವಾಗಿರ್ತವೆ. ಸೊ ಆ್ಯಕ್ಚುಲಿ ನಿಮ್ಗೆ ಇಲ್ಲೊಂದು ಇದು ತೋರಿಸ್ತೀನಿ ಬನ್ನಿ ವ್ಯೂ. ಸೊ ಇದು ಇಲ್ಲಿ ನೋಡಿ ಅಸಲಿ ಇಲ್ಲಿ ಬಂದುಬಿಟ್ಟು ಸಿಂಹ ನೋಡಿ, ಸಿಂಹ ಇದೆ ಇಲ್ಲಿ ಬಂದುಬಿಟ್ಟು ತಲೆ ಕಟ್ಟಾಗಿ ಬಿದ್ದು ಆ್ಯಕ್ಚುಲಿ ಬಂದುಬಿಟ್ಟು ಯಾವುದೇ ಥರ ಒಂದು ಡ್ಯಾಮೇಜ್ ಆಗಿಲ್ಲ, ಇಲ್ಲ ಯಾರೋ ಹೊಡೆದಾಗಿಲ್ಲ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಪಿಕ್ಚರ್ ಇರೋದು ಇದಾವೆ ಇಲ್ಲಿ ನೋಡಿ. ಅಸಲಿ ಇದು ಬಂದುಬಿಟ್ಟು ಹಸು, ಇದು ಬಂದುಬಿಟ್ಟು ನಂದಿ ಇದು, ಮತ್ತು ಇದು ಬಂದುಬಿಟ್ಟು ತಲೆ ಇದೆ ನೋಡಿ. ಆ್ಯಕ್ಚುಲಿ ಕೆಳಗಡೆ ಬಂದು ಅದು ಬಂದು ತಲೆ, ಮತ್ತು ಇಲ್ಲಿ ಸಿಂಹ ಇದೆಲ್ಲ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ವರಹ ಮೂರ್ತಿ. ಸೊ ಇಲ್ಲಿ ಏನಿದೆ ನೋಡಿ ಒಳಗಡೆ ನೋಡಿ, ವರಹ ಮೂರ್ತಿ ಅದರಲ್ಲಿ ಇದ್ದಾರೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಎಲ್ಲ ಸಿಂಹ ಮಾತ್ರ ನೋಡ್ತಾರೆ. ಸೊ ಒಳಗಡೆ ನೋಡಿ ಇಲ್ಲಿ ನೋಡಿ, ನಿಮ್ಗೆ ಫೋಕಸ್ ಮಾಡಿ ತೋರಿಸಿ ನೋಡಿ ಇಲ್ಲಿ. ಆ್ಯಕ್ಚುಲಿ ಬಂದುಬಿಟ್ಟು ವರಹ ಮೂರ್ತಿ ಅವರು ಆದರೆ ಇಲ್ಲಿದ್ದಾರೆ ಒಳಗಡೆ. ಸೊ ಎಷ್ಟು ನಿಜವಾಗ್ಲೂ ಇಲ್ಲಿ ಒಂದು ಪಿಕ್ಚರ್ ಹಾಕ್ತಾರೆ ಅಂದರೆ ಅದಕ್ಕೊಂದು ಅರ್ಥ. ಬಟ್ ನಿಜವಾಗ್ಲೂ ಓಲ್ಡ್ ಈಸ್ ಓಲ್ಡ್ ಅಂತ ಹೇಳ್ತಾರೆ ಆವಾಗಿನ ಕಾಲದಲ್ಲಿ. ಬಟ್ ಎಷ್ಟೊಂದು ಟೆಕ್ನಾಲಜಿ ಇದೆ ನೀವೇ ನೋಡಿ. ಆ್ಯಕ್ಚುಲಿ ಈ ಥರ ಸಿಂಹ ಒಳಗಡೆ ವರಹ ಮೂರ್ತಿ, ಇದಕ್ಕೆ ಅರ್ಥ ಅಂದರೆ ವರಹ ಮೂರ್ತಿ. ಆ್ಯಕ್ಚುಲಿ ಅವ್ರ ತಲೆ ಬಂದುಬಿಟ್ಟು ಕೆಳಗಡೆ ಇದೆ. ಸೊ ನೀವೇ ಅರ್ಥ ಮಾಡ್ಕೋಬೇಕು ಯಾವ ಥರ ಬಂದ್ಬಿಟ್ಟು ತಲೆ. ಸೊ ನಾವು ಒಳಗಡೆ ನಿಮ್ಗೆ ದೇವ್ರನ್ನ ತೋರಿಸ್ತೀನಿ ಬನ್ನಿ. ಒಳಗಡೆ ಎಂಟ್ರಿ ಇಲ್ಲ. ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಒಳಗಡೆ ಎಂಟ್ರಿ ಕೊಡಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ವಿಷ್ಣು ಆದರೆ ಇಲ್ಲಿ ದರ್ಶನ ಕೊಡ್ತಾರೆ ನೋಡಿ ಒಳಗಡೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಹೋಗಂಗಿಲ್ಲ ನಾವು ಒಳಗಡೆ. ಸೊ ಎಂಟ್ರಿ ಕೊಡ್ತಾಯಿಲ್ಲ. ಬಟ್ ನಾನು ನಿಮ್ಗೆ ತೋರ್ಸೋಕ್ಕಂತ ಇಲ್ಲಿ ಬಂದಿದ್ದೀನಿ ನೋಡಿ. ಒಳಗಡೆ ವಿಷ್ಣುಮೂರ್ತಿ ಆದರೆ ಇಲ್ಲಿ ದರ್ಶನ ಕೊಡ್ತಾರೆ ನೋಡಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಎಂಟ್ರಿ ಇಲ್ಲ ನಾವು ಇಲ್ಲಿಗೆ. ಸೊ ನಾನು ಪರ್ಮಿಷನ್ ತೊಗೊಂಡಿಲ್ಲ, ಹಂಗೆ ಬಂದಿದ್ದೀನಿ. ಸೊ ಏನಾರು ಅಂತಾರೆ ಓಕೆ. ತುಂಬ ಚೆನ್ನಾಗಿದೆ ವರಹಮೂರ್ತಿ ಇಲ್ಲಿ ಒಳಗಡೆ. ಸ್ನೇಹಿತರೆ ನೋಡಿದ್ರಲ್ಲ ಟೆಂಪಲ್. ಆ್ಯಕ್ಚುಲಿ ಇದು ಬಂದುಬಿಟ್ಟು ಸೊ ತುಂಬ ಓಲ್ಡ್ ಟೆಂಪಲ್, ಆ್ಯಕ್ಚುಲಿ ಪುರಾತನ ಟೆಂಪಲ್ಗಳಲ್ಲಿ. ಸೊ ಇದು ಸಹ ಒಂದು ಟೆಂಪಲ್ ಆಗಿದೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಪಿರಮಿಡ್ ಆಕಾರದಲ್ಲಿದೆ. ಸೊ ಈ ಥರ ಒಂದು ಟೆಂಪಲ್ ನೀವು ನೋಡಿ ಪಿರಮಿಡ್ ಆಕಾರದಲ್ಲಿ ಒಂದು ಟೆಂಪಲ್ ಇದೆ. ಸೊ ಈ ಥರ ಒಂದು ಟೆಂಪಲ್ಲು ಮತ್ತು ಟೆಂಪಲ್ ಸುತ್ತಲೂ ಇಲ್ಲಿ ನೀವು ನೋಡ್ಬೋದು ನೋಡಿ. ಎಲ್ಲ ಫುಲ್ ನಂದಿ ವಿಗ್ರಹಗಳಾದರೆ ಇದೆ ನೋಡಿ. ಒಂದ್ರ ಪಕ್ಕದಲ್ಲಿ ಒಂದು ಸುತ್ತಲೂ ಈ ಟೆಂಪಲ್ ಸುತ್ತಲೂ ನೀವು ನೋಡ್ಬೋದು ಇಲ್ಲಿ ನೋಡಿ ಫುಲ್ ಸುತ್ತಲೂ ಇರೋ ನಂದಿ ವಿಗ್ರಹಗಳಾದರೆ. ಸೊ ಇಲ್ಲಿ ಬಂದ್ಬಿಟ್ಟು ಟೆಂಪಲ್ಲು. ಮತ್ತು ಇಲ್ಲಿ ಬಂದುಬಿಟ್ಟು ನೀರು ಆ ಕಾಲದಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂದು ನೋಡಿ ನೀರಿಗೆ ಟ್ಯಾಂಕು, ಸೊ ತೊಟ್ಟಿ ಆಗಿರ್ಬೋದು ಈ ಥರ ನೀರು. ಸೊ ಈ ಥರ ನೀರು ಯೂಸ್ ಮಾಡ್ತಾರೆ ಆಗಿರ್ಬೋದು. ಮತ್ತು ಮುಂದೆ ಇಲ್ಲಿ ಒಂದು ಗರ್ಭಗುಡಿ ಇದೆ ಅಲ್ಲಿ ನೋಡಿ. ಆ್ಯಕ್ಚುಲಿ ಬಂದುಬಿಟ್ಟು ಗಜಸ್ತಂಭ ಇತ್ತು. ಸೊ ಇವಾಗೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಸೊ ಇವಾಗೆಲ್ಲ ಹೊಡೆದಾಕಿದ್ದಾರೆ. ಇಲ್ಲಿ ಬಂದು ತುಂಬ ಯುದ್ಧ ಆದರೆ ನಡೀತಾ ಇದೆ ನೋಡಿ. ತುಂಬ ಯುದ್ಧಗಳು ಅವೆಲ್ಲ ಆಗುತ್ತೆ. ಸೊ ಅವಾಗೆಲ್ಲ ಫುಲ್ ಡ್ಯಾಮೇಜ್ ಮಾಡ್ತಾರೆ. ಸೊ ಈ ಥರ ಒಂದು ಪ್ಲೇಸ್ ಇದೆ. ಅಲ್ಲಿ ಮುಂದೆ ಹೋಗ್ಬಿಟ್ಟು ನನಗೆ ತೋರಿಸಿ ಬನ್ನಿ. ಸೊ ಓಕೆ ಸ್ನೇಹಿತರೆ ನೀವು ನೋಡ್ಕೊಂಡ್ರೆ ಆ್ಯಕ್ಚುಲಿ ಫುಲ್ ಡ್ಯಾಮೇಜ್ ಆಗಿದೆ, ತುಂಬ ಡ್ಯಾಮೇಜ್ ಆಗಿದೆ. ಸೊ ಇಲ್ಲಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಟೆಂಪಲ್ಲು. ಇದು ಬಂದುಬಿಟ್ಟು ಧ್ವಜಸ್ತಂಭ ಇದೆ ಅನ್ಕೊತೀನಿ. ಇಲ್ಲಿ ಬಂದುಬಿಟ್ಟು ಗರ್ಭಗುಡಿ ಮುಂದೆ ಇರ್ತಲ್ಲ ಆ್ಯಕ್ಚುಲಿ ಧ್ವಜಸ್ತಂಭ ಆ ಥರ. ಸೊ ಇವಾಗಾದರೆ ಇಲ್ಲ ಮೋಸ್ಟ್ಲಿ, ಅದು ಇವಾಗ ಇಲ್ಲ ಅನಿಸುತ್ತೆ, ಇಕ್ಕಿಲ್ಲ ಅನಿಸುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ಟೋನ್ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಗರ್ಭಸ್ತಂಭ ಅನ್ಕೊತೀನಿ, ಫುಲ್ ಡ್ಯಾಮೇಜ್ ಆಗಿದೆ ಇಲ್ಲಿ ಬಂದುಬಿಟ್ಟು. ಸೊ ಇಲ್ಲಿ ನೋಡಿ ಈ ಕಡೆ ಎಲ್ಲ ಫುಲ್ಲು ಟ್ಯಾಂಕ್ ಥರ ಇತ್ತಿದೆಲ್ಲ, ಟ್ಯಾಂಕು ಇದೆಲ್ಲ ಫ್ರೀ ಜಾಗ. ನಿಜವಲ್ಲ ಆಗಿನ ಪ್ಲೇಸು, ನಿಜವಲ್ಲ ಆವಾಗಿರೋ ಪ್ಲೇಸು ನಿಜವಲ್ಲ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಈ ಥರ ಟೆಂಪಲ್ಗಳು ಇನ್ನೂ ತುಂಬ ಇದ್ದಾವೆ. ಸೊ ಅವೆಲ್ಲ ಫುಲ್ ಸಮುದ್ರ ಗರ್ಭದೆಲ್ಲ ಹೋಗ್ಬಿಟ್ಟಿದೆ. ಸೊ ಆ್ಯಕ್ಚುಲಿ ಈ ಟೆಂಪಲ್ಲು ಮೇ ಬಿ ನಮ್ಮ ಲಕ್ಕಿ, ಯಾಕಂದರೆ ಸೊ ಈ ಥರ ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವೆಲ್ಲ ಇದು ಸಮುದ್ರ ಪಕ್ಕದಲ್ಲಿದೆ ಆ್ಯಕ್ಚುಲಿ. ಸೊ ಯಾವಾಗ ಬಂದು ಇದ್ರ ಮೇಲೆ ಇದಾಗೋದು ಕಟಾಕ್ ಆಗೋದು ಗೊತ್ತಿಲ್ಲ, ಯಾಕಂದರೆ ಸೊ ಇವಾಗಿನ ಕಾಲದಲ್ಲಿ ಏನು ಪರ್ಮನೆಂಟ್ ಇಲ್ಲ. ಸೊ ಹೇಳ್ತಾ ಇಲ್ಲ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇದು ಯಾವಾಗ ಇದಾಗತ್ತೋ ಏನೋ ಗೊತ್ತಿಲ್ಲ ಸೈಟ್ ಅಂತ. ಸೊ ಇರೋವರೆಗೂ ಆ್ಯಕ್ಚುಲಿ ನಾವು ಇರೋವರೆಗೂ ನೋಡ್ಬೋದು ಈ ಥರ ನೋಡಿ. ಈ ಥರ ಟೆಂಪಲ್ಲು ಈಗಿನ ಕಾಲದಲ್ಲಿ ನಿರ್ಮಿಸೋಕ್ಕೂ ಆಗೋಲ್ಲ. ಸೊ ಇನ್ನು ಮುಂದೆ ಆಗೋದೇ ಇಲ್ಲ ಈ ಥರ ಟೆಂಪಲ್ಲು. ಸೊ ಈ ಥರ ಒಂದು ಟೆಂಪಲ್ ನಾವು ಸೇವ್ ಮಾಡಬೇಕಾಗತ್ತೆ ನೋಡಿ. ನಿಜವಲ್ಲೂ ಎಷ್ಟು ಅದ್ಭುತವಾಗಿದೆ ನೋಡೋಕ್ಕೆ, ಏನು ಒಂದು ಅರ್ಥಪೂರ್ಣವಾಗಿದೆ ನಿಜವಾಗ್ಲೂ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತ ನೋಡಿ. ಆ ಶೇಪ್ ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ಬಂದ್ಬಿಟ್ಟು ನೋಡಿ ಪಿರಮಿಡ್ ಆಗಿ. ಸ್ನೇಹಿತರೆ ಮಹಾಬಲಿಪುರಂ ಆದರೆ ತುಂಬ ಇಷ್ಟ ಆಗಿದೆ ಅಂದ್ಕೊಂತೀನಿ ನಿಮಗೆ. ಸೊ ಮಹಾಬಲಿಪುರಂ ಬಂದುಬಿಟ್ಟು ಇವತ್ತು ಪಾರ್ಟ್ 1 ಹಾಕ್ತೀನಿ. ಸೊ ಇವಾಗ ನಾವು ಅಂದರೆ ಇವಾಗ ಇಲ್ಲಿಂದ ಚೆನ್ನೈ ಮೂವ್ ಆಗಬೇಕಾಗ. ಸೊ ಚೆನ್ನೈಯಲ್ಲಿ ಬಂದುಬಿಟ್ಟು ನಾನು ಅಲ್ಲಿನ ವೀಡಿಯೋ ಬಂದುಬಿಟ್ಟು ಪಾರ್ಟ್ 2 ಅಂತ ಹಾಕ್ತೀನಿ. ಯಾಕಂದರೆ ಈ ಮಹಾಬಲಿಪುರಂ ನೀವು ನೋಡ್ಬೋದು. ಆ್ಯಕ್ಚುಲಿ ಬಂದುಬಿಟ್ಟು ಒಂದು ದಿನ ಫುಲ್ ನೋಡ್ಬೋದು ನೀವು, ಇಷ್ಟೊಂದು ಪ್ಲೇಸಸ್ ಇದೆ ಮಹಾಬಲಿಪುರಮಲ್ಲಿ. ಸೊ ಇದೆಲ್ಲ ನನಗೆ ಒಂದು ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ನಾನು ಬಂದುಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ. ಆ್ಯಕ್ಚುಲಿ ಬಂದುಬಿಟ್ಟು ಪಾರ್ಟ್ 1ನಲ್ಲಿ ಮೋಸ್ಟ್ಲಿ ನಿಮಗೆ ಮಹಾಬಲಿಪುರಂ ಎಲ್ಲ ಕವರ್ ಮಾಡ್ತೀನಿ. ಸೊ ಪಾರ್ಟ್ 2ಅಲ್ಲಿ ಬಂದುಬಿಟ್ಟು ಇವತ್ತು ಚೆನ್ನೈ ಹೋಗ್ಬಿಟ್ಟು NJR ಸಮಾಧಿ. ಸೊ ಅದೆಲ್ಲ ನಾನು ನಿಮಗೆ ಇವತ್ತು ಎಷ್ಟಾಗುತ್ತೋ ಇವತ್ತು, ಯಾಕಂದರೆ ನಮ್ಮದು ನಾಳೆ ಚೆನ್ನೈ, ನಾಳೆ ತಮಿಳ್ನಾಡು ನಮ್ಮ ಲಾಸ್ಟು. ಸೊ ನಾಳೆ ಬಂದ್ಬಿಟ್ಟು ನಾವು ಆಂಧ್ರ ಶಿಫ್ಟ್ ಆಗಿಬಿಡ್ತೀವಿ. ಸೊ ಈ ಸ್ಟೇಟ್ ನಮ್ಮದು ಮುಗೀತು ಆ್ಯಕ್ಚುಲಿ. ಯಾಕಂದರೆ ಮಿಕ್ಕಿದವು ಬೇಕಾದ್ರೆ ನಾವು ನೆಕ್ಸ್ಟ್ ಯಾವಾಗ ಫ್ರೀ ಇದ್ದಾಗ ಅವಾಗ ಕವರ್ ಮಾಡಬೇಕಾದ್ರೆ. ಸೊ ಓಕೆ ಇವಾಗ ಈ ಸ್ಟೇಟು ಆ್ಯಕ್ಚುಲಿ ಚೆನ್ನೈಯಲ್ಲಿ ಸ್ವಲ್ಪ ತೋರಿಸೋ ಪ್ಲೇಸಸ್ ಇದ್ದಾವೆ, ನಾಳೆ ತೋರಿಸ್ತೀನಿ ನಿಮಗೆ. ಸೊ ಇವತ್ತು ಡೇ 1 ಇದನ್ನು ಕ್ಲೋಸ್ ಮಾಡಿ, ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಯ್ತು ಆ್ಯಕ್ಚುಲಿ. ಇವಾಗೆ ತುಂಬ ಲೆಂತ್ ಆಯ್ತು ವೀಡಿಯೋ. ಅದಕ್ಕೆ ಡೇ 1 ಇಲ್ಲಿ ಕ್ಲೋಸ್ ಮಾಡಿ, ಡೇ 8ಗೆ ಇವತ್ತು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಮಾಡಿಬಿಟ್ಟು ಡೇ 8ಅಲ್ಲೂ ಸಹ ಪಾರ್ಟ್ 2 ಚೆನ್ನೈ ಬೇಕಾದ್ರೆ ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ ನಾನು. ಓಕೆ, ಮತ್ತು ನಾಳೆಯಿಂದ ಮಾಮೂಲಿ ನಾರ್ಮಲ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.